ಅಂದು ಕಾವ್ಯ ಶೈವ ಅವರು ಇಂಟರ್ವ್ಯೂ ಒಂದರಲ್ಲಿ ಗಿಲ್ಲಿ ನಟ ಅವರ ಬಗ್ಗೆ ಹೇಳಿದ ಒಂದು ಮಾತು ಇಂದು ಅವರ ಎದುರಲ್ಲೇ ಸತ್ಯವಾಗಿದೆ ಬಂಧುಗಳೇ. ಕಾವ್ಯ ಅವರು ಹಾಗಾದರೆ ಟಿವಿ ವಾಹಿನಿಯ ಇಂಟರ್ವ್ಯೂನಲ್ಲಿ ಹೇಳಿದಂತಹ ಮಾತಾದರೂ ಏನು, ಆ ಘಟನೆ ಹೇಗೆ ನಡೀತು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. Sparkler Naveen, where we spark young minds. ಬಿಗ್ ಬಾಸ್ ನಿಂದ ಹೊರ ಬಂದ ನಂತರ ನಮ್ಮ ಗಿಲ್ಲಿ ನಟರಾಜ್ ಅವರ ಕ್ರೇಜ್ ಬಿಗ್ ಬಾಸ್ಗಿಂತಲೂ ಹೆಚ್ಚು ಬೆಳೆಯುತ್ತಾ ಸಾಗಿದೆ. ಇದನ್ನು ನಾವೆಲ್ಲರೂ ಕೂಡ ಪ್ರತಿ ಪ್ರೋಗ್ರಾಮಿಂದ ಪ್ರೋಗ್ರಾಮ್ಗೆ ನೋಡ್ತೇನೆ ಇದ್ದೇವೆ. ಗಿಲ್ಲಿ ನಟರಾಜರ ಕಾರ್ಯಕ್ರಮ ಅಂದರೆ ಸಾಕು, ಆ ಊರಿನ ಅಥವಾ ಆ ಸಿಟಿಯ ಗಲ್ಲಿಯಿಂದಲೂ, ಆ ತಾಲೂಕಿನ ಆ ಡಿಸ್ಟಿಕ್ಕಿನ ಗಲ್ಲಿಯಿಂದಲೂ ಕೂಡ ಜನ ಬಂದು ಸೇರ್ತಾ ಇದ್ದಾರೆ. ಜನ ಜಾತ್ರೆಯ ರೀತಿ ಜನ ಸೇರ್ತಾ ಇದ್ದಾರೆ ಬಂಧುಗಳೇ. ಗಿಲ್ಲಿಯವರು ದಾರಿಯಲ್ಲಿ ಸಿಕ್ಕರೂ ಕೂಡ ಸೆಲ್ಫಿಯನ್ನ ಕೇಳ್ತಾರೆ. ಹಾಗೆಯೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಜನ ಸೆಲ್ಫಿ ಕೇಳ್ತಾರೆ. ಹಾಗೆಯೇ ಅವರಿಗೆ ಸನ್ಮಾನಗಳನ್ನ ಮಾಡ್ತಾರೆ. ಅವರು ಆಗಮಿಸುವ ದಾರಿಯಲ್ಲಿ ಪಟಾಕಿಗಳನ್ನ ಸಿಡಿಸ್ತಾ ಇದ್ದಾರೆ. ಗಿಲ್ಲಿಯವರು ಬಿಗ್ ಬಾಸ್ ಅನ್ನ ಗೆದ್ದಂತಹ ಸಂದರ್ಭದಲ್ಲಿ ಗಿಲ್ಲಿಯಷ್ಟೇ ಸಂಭ್ರಮಿಸಿದವರು ಯಾರಪ್ಪ ಅಂದ್ರೆ ಅದು ನಮ್ಮ ಕಾವ್ಯ ಶೈವ ಅವರು. ಆ ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ. ಅಂತ ಕಾವ್ಯ ಶೈವ ಅವರು ಬಿಗ್ ಬಾಸ್ ಇಂದ ಹೊರ ಬಂದ ನಂತರ ಸಾಲು ಇಂಟರ್ವ್ಯೂಗಳನ್ನ ಮಾಡಿದ್ರು. ಆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಒಂದು ಮಾತು ಈ ದಿನ ನಿಜವಾಗಿದೆ. ಅದು ಮತ್ಯಾರ ಎದುರಲ್ಲೂ ಅಲ್ಲ ಕಣ್ರಿ, ನಮ್ಮ ಕಾವ್ಯ ಅವರ ಎದುರಲ್ಲೇ ಅವರು ಹೇಳಿದ ಮಾತು ನಿಜವಾಗಿದೆ. ಹಾಗಾದ್ರೆ ಕಾವ್ಯ ಅವರು ಹೇಳಿದ ಮಾತು ಏನು ಅಂತ ನೀವೇ ಕೇಳಿಸ್ಕೊಳ್ಳಿ. ಜನ ಪ್ರೀತಿ ಗಳಿಸಿದಾನೆ, ಅವನೇನು ಸಾಧನೆ ಮಾಡಿದ್ದಾನೆ ಅದಷ್ಟು ಅವನ ಟ್ಯಾಲೆಂಟ್, ಅವನ ಆಟದಿಂದ ಅಷ್ಟೇ. ನಾನು ಏನೂ ಮಾಡಿಲ್ಲ, ನನ್ನ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟು ಇಲ್ಲ ಅದರಲ್ಲಿ. ಕಾವ್ಯ ಅವರು ಹೇಳಿದ ಮಾತು ಈಗ ನಿಜ ಆಗ್ತಾ ಇದೆ. ವಿಡಿಯೋದಲ್ಲಿ ನೋಡಿ, ಜನ ಅಂತಕ್ಕಂಥವ್ರು ಗಿಲ್ಲಿಯವರನ್ನ ಕಾವ್ಯ ಎದುರಲ್ಲೇ ಮುತ್ಕೊಳ್ತಾ ಇದ್ದಾರೆ. ಪ್ರತಿ ಪ್ರೋಗ್ರಾಮಲ್ಲೂ ಕೂಡ ಗಿಲ್ಲಿಯವರಿಗೆ ಸನ್ಮಾನ ನಡೀತಾನೆ ಇದೆ ಬಂಧುಗಳೇ. ಇಲ್ಲಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಜೊತೆಯಾಗಿದ್ರು ಕೂಡ ಕಾವ್ಯ ಅವರ ಔದಾರ್ಯದ ಮಾತು ಮತ್ತು ಅವರ ಗುಣ ಕೂಡ ಎದ್ದು ಕಾಣಿಸ್ತಾ ಇದೆ. ಗಿಲ್ಲಿ ಮಾಡಿದ್ದು ಓನಾಗೆ ಅಂತಕ್ಕಂಥ ಹೇಳಿಕೆಯನ್ನ ಎಲ್ರಿಗೂ ರವಾನಿಸಿದ್ದಾರೆ. ಅಂತೂ ಕಾವ್ಯ ಗಿಲ್ಲಿ ಅವರ ಬಗ್ಗೆ ಹೇಳಿದ್ದು ಸತ್ಯನ ಸುಳ್ಳ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಬಂಧುಗಳೇ.